ಎಜಿ ನ್ಯೂಸ್ಗೆ ಸ್ವಾಗತ. ಯರಗಟ್ಟಿ ಪಟ್ಟಣದ ಸವದತ್ತಿ ರಸ್ತೆ ಪಕ್ಕದಲ್ಲಿ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಟು ಜೀವನ ಸಾಗಿಸ್ತಾ ಇರುವ ಬಡ ದಲಿತ ಕುಟುಂಬಗಳಿಗೆ ಅಡ್ಡಿ ಉಂಟು ಮಾಡಲಾಗ್ತಾ ಇದೆ ಎಂದು ಆರೋಪಿಸಿ ಇಂದು ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಸುರೇಶ್ ಬಚಂತ್ರಿ, ಅಮಾಯಕ ಬಡ ದಲಿತ ಕುಟುಂಬಗಳ ಜೀವನೋಪಾಯಕ್ಕೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಕೆಲ ದುಶ್ಶಕ್ತಿಗಳು ಷಡ್ಯಂತ್ರ ಮಾಡ್ತಾ ಇವೆ. ಬಡವರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಕ್ರಮಗಳನ್ನು ತಕ್ಷಣ ನಿಲ್ಲಿಸಬೇಕು ಎಂದಿದ್ದಾರೆ. ಇದನ್ನ ಮುಂದುವರೆಸಿದರೆ ಷಡ್ಯಂತ್ರ ರೂಪಿಸುವವರ ಮನೆಗಳ ಮುಂದೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಹೋರಾಟ ತೀವ್ರಗೊಳಿಸಲಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲೇ ಹುಟ್ಟಿ ಇಲ್ಲೇ ದೊಡ್ಡವರಾಗಿವ್ರಿ ಸರ್. ಮತ್ತೆ ನಾವು ಮೊಡ್ಕ ಪಾಡ್ಕ ಆರಿಸ್ಕೊಂಡ ನಮ್ಮ ಒಟ್ಟು ಜೀವನ ರೀ ಸರ್. ಅದೇ ಇಲ್ಲದ್ರೆ ನಮ್ಗೆ ಏನೋ ಒಟ್ಟು ಜೀವನ ಇಲ್ರಿ ಸರ್. ಮತ್ತೆ ಏನೋ ಅಂಗಡಿ ಪಂಗಡಿ ಎಲ್ಲ ಕಿತ್ತು ಹೋಗಿದ್ವಿ, ಅದು ಹೋಗಿದ್ವಿ. ಮತ್ತೆ ಏನೋ ಮತ್ತೆ ಅಲ್ಲಿ ಊರಾಗ ಅಡ್ಡಾಡ್ಬಾಡ್ರಿ, ಎಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರಿ ಅಂತಂದ್ರ ನಾವು ಎಲ್ಲಿ ಜೀವನ ಮಾಡ್ಬೇಕು. ಮತ್ತೆ ನಾವು ಅದರ್ಲಿಂದ ನಮ್ಗೆ ಅದಿಲ್ಲ ಅಂದ್ರೆ ನಮ್ಗೆ ಏನು ಇಲ್ಲ ಇಲ್ರಿ. ಒಂದು ಹೊಲ ಇಲ್ಲ, ಒಂದು ಭೂಮಿ ಇಲ್ಲ, ಒಂದು ಏನಿಲ್ಲ. ನಾವು ಏನೋ ಆರಿಸ್ಕೊಂಡು ತಿನ್ನೋ ಮಟ್ಟ ನಮಗೆ ಹೊಟ್ಟೆ ತುಂಬೋದಿಲ್ರಿ ಸರ್. ಮತ್ತು ನಮಗೆ ಹಿಂಗೆ ಇದನ್ನ ಲೆಕ್ಕ ಮಾಡಕತ್ತಾರ ಸರ್. ಮತ್ತು ಇದಕ್ಕೆ ನೀವು ದೇವ ಮಾಡಿ ಏನು ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ರು. ಮಾತಾಡ್ತೀನಿ ಸರ. ಇಲ್ಲಿ ನೋಡು, ಊರಾಗ ಅಡ್ಡಾರಂದ್ರೆ ಅಲ್ಲಿ ಇದು ಮಾಡಿ ಅನ್ನಕತ್ತಾರ ಸರ. ನಾವು 4 ಮನೆಗೆ ಯವ್ವ ಅಂದಾಗ ನಮ್ಮ ಹೊಟ್ಟೆ ತುಂಬೋದು. ಎರಗಟ್ಟಾಗ ನಮಗೆ ನಮ್ಮ ಮನೆಗೆ ಹೋದಾಗ ಫಲ ಏನಿಲ್ಲ. 4 ಮನೆಗೆ ಹೋದಾಗ ನಮಗೆ ಹೊಟ್ಟೆ ಜೀವನ ನೋಡ್ರಿ ಸ್ವಾಮಿ ಸಾಹೇಬ್ರು. ನಾವು ಹೊಟ್ಟೆ ತಿಪ್ಪರಿಗೆ ಅಡ್ಡಾಡೋದವ್ರು ಸ್ವಾಮಿ. ದುರ್ಗಮ್ಮನ ತಗೊಂಡು ಹೋಗ್ತೀವಿ, ಮೊಡ್ಕ ಆರಿಸ್ತೀವಿ, ಎಲ್ಲ ಆರಿಸ್ತೀವಿ. ಮತ್ತೆ ನೀವು ಬೇಡ ಅಂದ್ರೆ ಊರಾಗ ಬೇಡ ಏನು ಮಾಡೋದು? ನಮ್ಮ ಮಕ್ಕಳು ಮರಿ ಕೂಡಿಗೆ ಸಾಯೋದ. ಒಂದು ಎಣ್ಣೆ ಬಾಕಿ ಕೊಡ್ರಿ, ನಾವು ಸಾಯ್ತೀವಿ. ನಾವು ಎಲ್ಲ ಮತ್ತೆ ಇಟ್ಟಿದ್ದಾಗ ಜೋಪಾನ ಮಾಡಿ ಇಲ್ಲೇ ಎರಗಟ್ಟು ಊರಾಗದೀವಿ. ಇನ್ನು ಹೋಗಂದ್ರೆ ಮಕ್ಕಳು ಬಗಣ್ ತಗೊಂಡು ರೆಟ್ಟಿಗೆ ಹೋಗ್ತಾರ. ಅದು ಸತ್ಯ ಬಂದ್ ಮಾಡಿಬಿಟ್ರಿ. ಯಪ್ಪ ಏನು ತಿನ್ನಬೇಕು ನಾವು? ಆಯಪ್ಪ ಎಲ್ಲ ನಿಮ್ಮ ಕೈಯಾಗೈತಿ ನೋಡ್ರಿ ಸಾಹೇಬ್ರು, ನಿಮ್ಮ ಕೈಯಾಗೈತಿ ನೋಡ್ರಿ. ಜನ ಬಂದ್ರ ನಾವು ಸೂಜಿಗೆ ಹೋಗಿ ಹಾಕಿಸ್ಕೊಳ್ಳೋದಕ್ಕೆ ಏನು ಗೊತ್ತಿಲ್ಲ ನಮಗ. ಮಕ್ಕಳಿಗೆ ಬೋಗರ್ ಕೊಟ್ಟಿವಿ ಅಂದ್ರೆ ರೊಟ್ಟಿ ಬೇಡ್ಕೊಂಡ್ ಬರ್ತಾರೆ. ಅದ ಊರನ್ನ ರೊಟ್ಟಿ ತಿನ್ನೋದು ನಾವು ಸಹಜ ಆಗುದ್ರಿ. ಅದು ಒಂದು ತಪ್ಪು ಮಾಡಿದಕ್ಕ ಅರ್ಧ ಮಂದಿ ಊರ್ ಬಿಟ್ಟು ಹೋಗ್ಯಾರ, ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗ್ಯಾರ್ರಿ. ನಮ್ಮ ಏರಿಯಾದಾಗ ಯಾರು ಇಲ್ರಿ, ಜನ ಬಿಟ್ಟು ಯಾರು ಇಲ್ಲ. ಇಲ್ಲ ಅಂದ್ರೆ 100-200 ಮಂದಿ ಅದೇವಿ ಇಲ್ಲಿ. ಯಾರು ಒಬ್ರು ಇಲ್ಲ, ಇಷ್ಟ ಜನ ಅದೇವ. ನಾವು ಉಳ್ಕಿದ್ದೆಲ್ಲಾರು ಓಡೋಗ್ಯಾರ. ಮತ್ತೆ ಏನ್ ಮಾಡುದು ಈಗ? ಬಡ್ರ ಅಂದ್ರ ತಿನ್ನಾರು ಮಾಡಾರು ಆರ್ಸಾರು ಮತ್ತೆ ಆರಿಸಲಾರ್ದ ಮಟ್ಟ ಇವಾಗ ಹೊಟ್ಟಿ ತುಂಬೋದಿಲ್ಲ. ಯಾರು ಪಟ್ಟು ಹಿಡಿಯಾರ ಅದಾರ್ರಿ. ಮತ್ತ ಅಲ್ಲಿ ಬೇಕಾದಾಗ ಅವಶ್ಯಕತೆ ಇದ್ದಾಗ ಬರ್ತೀರಿ ಬಡ್ರ ಮಂದಿ ಕಡೆ. ಈಗ ಬ್ಯಾಡ ಆದ್ರೇನ್ರಿ? ಏನೋ ಒಂದು ಅನಿವಾರ್ಯ ತಪ್ಪ ಆಗೈತಿ, ಆಗಿದ್ದಕ್ಕ ಬ್ಯಾಡ ಆದ್ರು. ಬೇಕಾದಾಗ ಬೇಕಲ್ರಿ, ಬಂದ ಬರ್ತಾರಲ್ರಿ ಕೈಕಾಲು ಮುಗ್ಯಾಕ. ಅವಾಗ ಓಟ್ ಬೇಕಿಲ್ರಿ, ಈಗ ಬೇಕ್ರಿ. ನಮ್ ಏರಿಯಾದಾಗ ಯಾರು ಇಲ್ರಿ, ಎಲ್ಲ ನೋಡ್ಯಾರ. ಯಾರ್ಯಾರು ಬೆಳಗ್ಗೆ ಬಂದು ನೋಡಿ ಬಂದಿರಿ. ಒಂದೇ ಜಾತಿ ಮಂದಿ ಇಲ್ರಿ, ಎಲ್ಲ ಜಾತಿ ಮಂದಿ ಮಂದಿ ನಾವ ಎಲ್ಲ ಬಡ್ರ ಮಂದಿ. ಮಕ್ಕಳು ಬಿಟ್ಟು ಹೋಗ್ಯಾರ್ರಿ. ಮಕ್ಕಳು ಸಣ್ಣ ಮಕ್ಕಳು ಬಿಟ್ಟು ಹೋಗ್ಯಾರ. ಮಕ್ಕಳು ಬಿಟ್ಟು ಅನ್ನ ಬೇಕಾದ್ರೆ ಮಕ್ಕಳು ಬಿಟ್ಟು ಹೋಗ್ಯಾರ. ಎಲ್ಲ ಜಾತಿ ಮಂದಿನ ಐತಿ. ಎಲ್ಲ ಮಂದಿ ಹೋದ್ರೆ ಏನೋ ಆಗೋದೈತ್ರಿ. ಔಷಧ ಪಟ್ಕೊಡ್ರಿ, ಎಲ್ಲಾರು ದಪ್ಪ ಆಗ್ಬಿಡ್ತೀವಿ. ಅದ ಭೂಮಿ ಮೇಲೆ ಇರೋದು ಬ್ಯಾಡ್ರಿ. ಊರ್ ಬಿಟ್ಟು ಹೋಗಂದ್ರೆ ಎಲ್ಲಿ ಹೋಗುದ್ರಿ ನಾವು? ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡ ಲಕ್ಕಪ್ಪ ಹುಣಶಿಕಟ್ಟಿ, ರಾಯಣ್ಣ ಅಜ್ಜುವ ಗರ್ಜನೆ ಅಧ್ಯಕ್ಷ ವಿಠಲ ಹಾರುಗೊಪ್ಪ, ಕರವೇ ತಾಲೂಕು ಅಧ್ಯಕ್ಷ ರಫೀಕ್ ಡಿಕೆ, ರೈತ ಸಂಘದ ಅಧ್ಯಕ್ಷ ಸೋಮು ರೈನಾಪುರ್, ಅಲ್ಪಸಂಖ್ಯಾತರ ಕಾಂಗ್ರೆಸ್ ಅಧ್ಯಕ್ಷ ಫಾರೂಕ್ ಅತ್ತಾರ್, ಮಲ್ಲಪ್ಪ ಕೀಟದಾಳ, ನಜೀರ್ ನದಾಫ್, ರಾಯಪ್ಪ ಕರಿಗಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ರಫೀಕ್ ಡಿಕೆ, ಯರಗಟ್ಟಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.